ರಾತ್ರಿ ಆಗ್ತಾ ಬಂತು. ಈ ಹೊತ್ತಲ್ಲಿ ಚರ್ಚ್ ಗಂಟೆ ಯಾಕೆ ಬಾರಿಸ್ತಿದ್ದಾರೆ? ಇವತ್ತು ಭಾನುವಾರನೂ ಅಲ್ಲ. ಏನಪ್ಪ ಈ ರೀತಿ ನೋಡ್ತಿದ್ದೀಯಾ? ಯಾರಪ್ಪ ನೀನು? ಇಲ್ಯಾಕೆ ಕುತ್ಕೊಂಡಿದ್ದೀಯಾ? ಕತ್ತಲಾಗ್ತಾ ಬಂತು, ಮನೆಗೆ ಹೋಗಲ್ವಾ? ಅಯ್ಯೋ, ನಾನ್ಯಾರು ಅಂತ ನನಗೇ ಗೊತ್ತಿಲ್ಲ. ಇನ್ನು ನಿಂಗೆ ಹೇಳಿ ತಾತ? ನಾನೊಬ್ಬ ಅನಾಥ. ಎಲ್ಲರೂ ನನ್ನ ಲೋ ಭಿಕ್ಷುಕ, ಹೋಗಲು ಅಂತ ದೂರ ತಳ್ತಾರೆ. ನನಗ್ಯಾರೂ ಹೆಸರಿಟ್ಟಿಲ್ಲ. ಎಲ್ಲರಿಗೂ ನಾನು ಭಿಕ್ಷುಕ ಹುಡುಗ. ಓಹೋ, ಹೌದೇ? ಇವತ್ತು ಚರ್ಚಲ್ಲಿ ಪದೇ ಪದೇ ಗಂಟೆ ಯಾಕೆ ಬಾರಿಸ್ತಾ ಇದ್ದಾರೆ ತಾತ? ಯಾರಾದ್ರೂ ತೀರ್ಕೊಂಡ್ಬಿಟ್ರಾ? ಇಲ್ಲ ಮದುವೆ ಸಂಭ್ರಮ ಏನಾದ್ರೂ ಇದೆಯಾ? ಇಲ್ಲ ಕಾಣಪ್ಪ, ಇವತ್ತು ಕ್ರಿಸ್ಮಸ್ ಹಬ್ಬ ಅಲ್ವಾ, ಅದಕ್ಕೆ ಗಂಟೆ ಬಾರಿಸ್ತಿದ್ದಾರೆ. ಏನು ಮಿಸ್ಮಸ್ಸಾ? ಹಾಗಂದ್ರೆ ಏನು ತಾತ? ಮಿಸ್ ಅಲ್ಲ ಕಂದ, ಕ್ರಿಸ್ಮಸ್. ಕ್ರಿಸ್ಮಸ್ ಅಂದ್ರೆ ಕ್ರೈಸ್ತರ ಒಂದು ದೊಡ್ಡ ಹಬ್ಬ. ದೇವಪುತ್ರ ಲೋಕಾಧಾರಕ ಭಗವಾನ್ ಯೇಸು ಸ್ವಾಮಿ ಈ ಭೂಮಿ ಮೇಲೆ ಜನಿಸಿದ ದಿನದ ದೊಡ್ಡ ಸಂಭ್ರಮ. ಯೇಸು ಕ್ರಿಸ್ತರ ಅವರ್ಯಾರು ತಾತ? ಪಾಪ, ನಿನ್ನನ್ನು ನೋಡಿಕ ಅಯ್ಯೋ ಪಾಪ ಅನ್ನಿಸ್ತದೆ. ನಿನಗೆ ಈ ಬಗ್ಗೆ ಯಾರೂ ಹೇಳಲೇ ಇಲ್ವಾ? ಮೊದಲು ಚರ್ಚ್ ಕಡೆ ಹೋಗೋಣ. ದಾರಿಲಿ ಹೋಗ್ತಾ ಕ್ರಿಸ್ಮಸ್ ಅಂದ್ರೆ ಏನು ಅಂತ ನಿಂಗೆ ಹೇಳ್ತೀನಿ, ಬಾ ಕಂದ. ಸರಿ ತಾತ, ನಡಿ ಹೋಗೋಣ. ಕೇಳಿರಿ ಕೇಳಿರಿ ಎಲ್ಲರೂ ಕೇಳಿರಿ ಕ್ರಿಸ್ಮಸ್ ಹಬ್ಬದ ಕಥೆಯನ್ನ. ಜಗದ ಎಲ್ಲ ಜನರಿಗೆ ಸಂಭ್ರಮ ತರುವ ಕ್ರಿಸ್ಮಸ್ ಕಥೆಯನ್ನ, ತರುವ ಕ್ರಿಸ್ಮಸ್ ಕಥೆಯನ್ನ. ಕೇಳಿರಿ ಕೇಳಿರಿ ಎಲ್ಲರೂ ಕೇಳಿರಿ ಕ್ರಿಸ್ಮಸ್ ಹಬ್ಬದ ಕಥೆಯನ್ನ. ಜಗದ ಎಲ್ಲ ಜನರಿಗೆ ಸಂಭ್ರಮ ತರುವ ಕ್ರಿಸ್ಮಸ್ ಕಥೆಯನ್ನ, ತರುವ ಕ್ರಿಸ್ಮಸ್ ಕಥೆಯನ್ನ. 2000 ವರ್ಷಗಳಿಂದೆ ನಡೆದ ನೈಜ ಘಟನೆಯಣ್ಣ. ಕತ್ತಲೆ ತುಂಬಿದ ಜಗತ್ತಿಗೆ ಒಂದು ಬೆಳಕು ಬಂದ ಕಥೆಯಣ್ಣ, ಬೆಳಕು ತಂದ ಕಥೆಯನ್ನ. ಕೇಳಿರಿ ಕೇಳಿರಿ ಎಲ್ಲರೂ ಕೇಳಿರಿ ಕ್ರಿಸ್ಮಸ್ ಹಬ್ಬದ ಕಥೆಯನ್ನ. ಜಗದ ಎಲ್ಲ ಜನರಿಗೆ ಸಂಭ್ರಮ ತರುವ ಕ್ರಿಸ್ಮಸ್ ಕಥೆಯನ್ನ, ತರುವ ಕ್ರಿಸ್ಮಸ್ ಕಥೆಯನ್ನ. ಮಾನವನನ್ನು ಪ್ರೀತಿಯಿಂದ ಸೃಷ್ಟಿ ಮಾಡಿದ ದೇವರು ಇತರ ಎಲ್ಲಾ ಸೃಷ್ಟಿಗಳ ಮೇಲೆ ಅವನಿಗೆ ಒಡೆತನವನ್ನು ನೀಡುತ್ತಾರೆ. ಆದರೆ ಮಾನವ ದೇವರ ಇಚ್ಛೆಗೆ ವಿರುದ್ಧವಾಗಿ ನಡೆದು ಪಾಪ ಅನಾಚಾರಗಳಲ್ಲಿ ಬಿದ್ದಾಗ ದೇವರು ತಮ್ಮ ಒಬ್ಬನೇ ಮಗನನ್ನು ಭೂಮಿಗೆ ಕಳುಹಿಸುವ ನಿರ್ಧಾರ ಮಾಡುತ್ತಾರೆ. We have heard on high, sweetly singing.
బెత్లహేములో ఆ ఊరిలో యేసు పుట్టిన ఆ పాకలో మరియ పుత్రుడు ఈ ధరణిలో దేవుని వరము కరుణించెను యూదుల రాజు నేడు పుట్టెను ప్రజలందరికీ వెలుగు కలిగెను యూదుల రాజు నేడు పుట్టెను ప్రజలందరికీ వెలుగు కలిగెను ఆడుదాము పాడుదాము ఓరన్న లోక రక్షకుడు పుట్టినాడు చూడన్నా ఆడుదాము పాడుదాము ఓరన్న లోక రక్షకుడు పుట్టినాడు చూడన్నా రాజు పుట్టినయ్యా రాజులకు రాజు పుట్టినయ్యా రారే చూడా మన మెల్లుదామన్నయ్య రారే చూడా మన మెల్లుదామన్నయ్య ఊరి ఊరికి మా ఊరికి వాడవాడకు మా వాడకు ఇంటి ఇంటికి మా ఇంటికి పరమపుత్రుడు దిగి వచ్చెను దివ్య దూతలు పాటలు పాడిని దేవదేవుని ఆరాధించుడి దివ్య దూతలు పాటలు పాడిని దేవదేవుని ఆరాధించుడి ఆడుదాము పాడుదాము ఓరన్న లోక రక్షకుడు పుట్టినాడు చూడన్నా ఆడుదాము పాడుదాము ఓరన్న లోక రక్షకుడు పుట్టినాడు చూడన్నా ఆడుదాము పాడుదాము ఓరన్న లోక రక్షకుడు పుట్టినాడు చూడన్నా ಕ್ರಿಸ್ಮಸ್ ದೇವಪುತ್ರ ಯೇಸುವಿನ ಜನನದ ಹಬ್ಬ ಅಂತ ಈಗ ತಿಳಿಯಿತು. ಆದ್ರೆ ಒಂದು ಪ್ರಶ್ನೆ ಕೇಳಲ್ಲ ತಾತ, ಯೇಸು ಈ ಪ್ರಪಂಚದಲ್ಲಿ ಯಾಕೆ ಹುಟ್ಟಿ ಬಂದ್ರು? ಸರಿ, ಹೇಳ್ತೀನಿ ಕೇಳು. ಅವರು ಈ ಭೂಮಿಯಲ್ಲಿ ಜನಿಸಿದ್ದು ನಮ್ಮೆಲ್ಲರನ್ನು ಪ್ರೀತಿಸಲು ಮಗ. ಹಾಗಾದರೆ ಯೇಸು ನಮ್ಮನ್ನು ಪ್ರೀತಿಸ್ತಾರ ತಾತ? ಹೌದು ಕಂದ, ಖಂಡಿತ ಪ್ರೀತಿಸ್ತಾರೆ. ಅದರಲ್ಲೂ ನಮ್ಮಂಥ ಅನಾಥರನ್ನು, ಬಡವರನ್ನು ಅವರು ಸದಾ ಪ್ರೀತಿಸ್ತಾರೆ. ಯೇಸು ಈ ಪ್ರಪಂಚದಲ್ಲಿ ಏನೇನು ಕೆಲಸ ಮಾಡಿದ್ರು? ಯೇಸು ಈ ಪ್ರಪಂಚದಲ್ಲಿ ದೇವರ ರಾಜ್ಯವನ್ನು ಸ್ಥಾಪಿಸಲು ಬಂದರು. ನಾವೆಲ್ಲರೂ ದೇವರ ಮಕ್ಕಳು ಎಂದು ತಿಳಿಯಪಡಿಸಿದರು. ಜಕ್ಕಾಯ, ಮತ್ತಾಯ ಇನ್ನಿತರ ಪಾಪಿಗಳನ್ನು ಪ್ರೀತಿಯಿಂದ ಕ್ಷಮಿಸಿದರು. ಎಲ್ಲರನ್ನೂ ಸಹೋದರ ಸಹೋದರಿ ಎಂದು ಸ್ವೀಕರಿಸಿ ಪ್ರತಿಯೊಬ್ಬರನ್ನು, ವಿಶೇಷವಾಗಿ ಶತ್ರುಗಳನ್ನು ಪ್ರೀತಿಸಬೇಕೆಂದು ಕಲಿಸಿಕೊಟ್ಟರು. ತಮ್ಮ ಶಿಷ್ಯರ ಪಾದಗಳನ್ನು ತೊಳೆದು ಸೇವೆಯ ಸಂದೇಶವನ್ನು ನೀಡಿದರು. ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದೇವರ ಇಚ್ಛೆಗೆ ಶಿರಬಾಗಿ ನಮ್ಮನ್ನು ಪಾಪದಿಂದ ವಿಮುಕ್ತಗೊಳಿಸಲು ಶಿಲುಬೆಯ ಮರಣವನ್ನು ಅಪ್ಪಿ 3ನೇ ದಿನ ಪುನರುತ್ಥಾನರಾದರು. ಯೇಸು ಕ್ರಿಸ್ತರು ಎಷ್ಟು ಒಳ್ಳೆಯವರಲ್ವಾ? ಈಕೆ ಗಾಣ, ಬಟ್ಟೆ, ಬರೆ ಇದು ಯಾವುದೂ ನನಗೆ ಬೇಡ. ಯೇಸು ನನ್ನ ಹೃದಯದಲ್ಲಿ ಹುಟ್ಟಿ ನನ್ನನ್ನು ಪ್ರೀತಿಸಲಿ, ಅಷ್ಟೇ ಸಾಕು. ನಾನು ಒಳ್ಳೆಯ ಬದುಕನ್ನು ಬಾಳಿ ಅವರನ್ನು ಪ್ರೀತಿಸುತ್ತೇನೆ. ಶಾಬಾಸ್, ಒಳ್ಳೆ ಹುಡುಗ. ನೀನು ಎಷ್ಟೊಂದು ವಿಚಾರಗಳನ್ನು ಅಷ್ಟೊಂದು ಬೇಗ ತಿಳ್ಕೊಂಡಿದ್ದೀಯಾ? ಬಾಪ್ಪ, ನಡಿ, ಚರ್ಚ್ ಹತ್ತಿರ ಹೋಗಿ ಸ್ವಲ್ಪ ಪ್ರಾರ್ಥನೆ ಮಾಡೋಣ.